Hello everyone. 6th SM BCom syllabus Income Tax 2 for the assessment year 2020-21. Chapter 3 Income from Other Sources presented by Dr. Pramila K.S. Today let us see the tax treatment of different items. First, dividends. Dividends from domestic company is taxable if assessee is resident in India and dividend income exceeds rupees 10 lakhs. Otherwise, it is not taxable. Okay. Dividend from domestic company, actually it is not taxable. But ಆ ಡಿವಿಡೆಂಡ್ ಅಮೌಂಟ್ ಏನಾದರೂ 10 ಲ್ಯಾಕ್ಗಿಂತ ಜಾಸ್ತಿ ಇತ್ತು ಅವ್ರ ಅಸೆಸ್ಸಿ ರೆಸಿಡೆಂಟ್ ಇನ್ ಇಂಡಿಯಾ ಇದ್ರೆ ದೆನ್ ಇಟ್ ಇಸ್ ಟ್ಯಾಕ್ಸಬಲ್. ಓಕೆ, ಯೂಶಲ್ 99% ಡಿವಿಡೆಂಡ್ ಅಮೌಂಟ್ 10 ಲ್ಯಾಕ್ಸ್ ದಾಟಿರಲ್ಲ. ಸೊ ಹಂಗಾಗಿ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂದಾಗ ಸ್ವಲ್ಪ ಗಮನ ಹರಿಸಿ. ನೆಕ್ಸ್ಟ್, ಡಿವಿಡೆಂಡ್ಸ್ ಫ್ರಮ್ ಯೂನಿಟ್ಸ್ ಆಫ್ UTI are not taxable in the hands of shareholder. UTI il baruvanta dividends not taxable. Okay. Next, net dividends from a foreign company are taxable in the hands of shareholder. If assessee claims double taxation relief, the gross dividend shall be taxable. ನೆಟ್ ಟ್ಯಾಕ್ಸ್ ಫಾರಿನ್ ಕಂಪನಿಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ನೆಟ್ ಟ್ಯಾಕ್ಸ್ ಅಮೌಂಟ್ ಕೊಟ್ರೆ ಅದನ್ನೇ ಟ್ಯಾಕ್ಸ್ ಮಾಡ್ತೀವಿ. ಅಸೆಸ್ಸಿ ಏನಾದರೂ ಡಬಲ್ ಟ್ಯಾಕ್ಸೇಷನ್ ಆಗ್ಬಿಡುತ್ತೆ ನೆಟ್ ಅಮೌಂಟ್ ತಗೊಂಡ್ರೆ ಅಂತ ಹೇಳಿದಾಗ ಅವಾಗ ಬೇಕಾದ್ರೆ ಅವ್ರು ಗ್ರಾಸ್ ಅಮೌಂಟ್ ಹೇಳಿದ್ರೆ ಗ್ರಾಸ್ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ. ಒಟ್ನಲ್ಲಿ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಟ್ಯಾಕ್ಸ್ ಮಾಡಿ. ಓಕೆ. ನೆಕ್ಸ್ಟ್, ಡೀಮ್ಡ್ ಡಿವಿಡೆಂಡ್ಸ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಆರ್ ಟ್ಯಾಕ್ಸಬಲ್. ಡೀಮ್ಡ್ ಡಿವಿಡೆಂಡ್ಸ್ ಅಂದ್ರೆ ಇವ್ರಿಗಂತಲ್ಲ, ಡೀಮ್ಡ್ ಅಷ್ಟೇ, ಇವ್ರದ್ದು ಅಂತ ಡಿವಿಡೆಂಟ್ ನ ಅನ್ಕೊಂಡಿರ್ತಾರೆ. ಸೊ ಆತರ ಇದ್ರೆ ಡೀಮ್ ಡಿವಿಡೆಂಡ್ಸ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಆರ್ ಟ್ಯಾಕ್ಸಬಲ್. ಬರೀ ಡಿವಿಡೆಂಟ್ ಅಂತಂದ್ರೆ ಡೊಮೆಸ್ಟಿಕ್ ಕಂಪನಿದು ನಾಟ್ ಟ್ಯಾಕ್ಸಬಲ್. ಓಕೆ, 10 ಲಕ್ಷ ಮೀರಿಲ್ಲ ಅಂತಂದ್ರೆ. ನೆಕ್ಸ್ಟ್, ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಇದೊಂದೇ ಡಿಡಕ್ಷನ್ ಅಲ್ಲಿ ಬರೋದು. 57 ಜಾಸ್ತಿ ಏನು ರೂಲ್ಸ್ ಇರಲ್ಲ, ಬಟ್ ನೋಡಿ. ಫಸ್ಟ್ ಒನ್, any expenditure incurred only for the purpose of earning an income is deductible provided such expenditure is neither capital nature nor personal nature. ಓಕೆ, ಅಂದ್ರೆ ಅದು ಇವಾಗ ಯಾವುದೋ ಒಂದು ಅಮೌಂಟ್ ನ ಟ್ಯಾಕ್ಸ್ ಮಾಡಿದ್ರ, ಫಾರ್ ಎಕ್ಸಾಂಪಲ್ ರೆಂಟ್ ಫ್ರಮ್ ಗ್ರೌಂಡ್ ಟ್ಯಾಕ್ಸ್ ಮಾಡಿದ್ರ, ರೆಂಟ್ ಕಲೆಕ್ಷನ್ ಚಾರ್ಜಸ್ ಏನಾದ್ರು ಬಂದಿತ್ತು ಅಂತಂದ್ರೆ ಅದನ್ನ ಕಳ್ಕೊಬಹುದು. ನೀವು ಅದನ್ನ ಟ್ಯಾಕ್ಸ್ ಮಾಡಿದೀರಾ ಅಂತಂದ್ರೆ ಅದಕ್ಕೆ ತಗ್ಲಿರುವಂತ ಚಾರ್ಜಸ್ ಏನಾದ್ರು ಅಂದ್ರೆ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ನೀವು ಕಳ್ಕೊಬಹುದು. ನೆಕ್ಸ್ಟ್, ಕಮಿಷನ್ ಪೇಡ್ ಟು ದ ಬ್ಯಾಂಕ್ ಆರ್ ರೆಮ್ಯುನರೇಷನ್ ಪೇಯಬಲ್ ಟು ಎನಿ ಪರ್ಸನ್ ಫಾರ್ ರಿಯಲೈಸಿಂಗ್ ದ ಇಂಟ್ರೆಸ್ಟ್ ಆನ್ ಬಿಹಾಫ್ ಆಫ್ ದಿ ಅಸೆಸ್ಸಿ ಇಸ್ ಡಿಡಕ್ಟಬಲ್. If the assessee himself collects the interest, he cannot charge his own labor. ಇವಾಗ ಯಾವುದೋ ಇಂಟ್ರೆಸ್ಟ್ ನ ಕಲೆಕ್ಟ್ ಮಾಡ್ಕೋಬೇಕು. ಯೂಶಲ್ ಆಗಿ ಏನ್ ಮಾಡ್ತೀವಿ, ಬ್ಯಾಂಕ್ ಅನ್ನ ಅಸೈನ್ ಮಾಡ್ತೀವಿ. ಈ ತರ ಇಂಟ್ರೆಸ್ಟ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಕಂಪನಿಯಿಂದ ಇಂಟ್ರೆಸ್ಟ್ ಕಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಕೆಲವೊಂದ್ಸತಿ ಬೇರೆ ಪರ್ಸನ್ ನ ಕಳಿಸಿದ್ರೆ ಅವರಿಗೆ ತಗೊಳ್ಳುವಂತ ಚಾರ್ಜಸ್ ಅದನ್ನ ಕಳ್ಕೊಬಹುದು. ಬ್ಯಾಂಕ್ ಚಾರ್ಜಸ್ ಏನಾದ್ರು ಪೇ ಮಾಡಿದ್ರೆ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಅದನ್ನು ಕಳ್ಕೊಬಹುದು. ಬಟ್ ಅದ್ರ ಬದಲಾಗಿ ಅಸೆಸ್ಸಿನೇ ಹೋಗ್ಬಿಟ್ಟು ನನಗೆಷ್ಟು ಚಾರ್ಜಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಕಳಿಯೋದಕ್ಕೆ ಬರಲ್ಲ. ಓಕೆ. ನೆಕ್ಸ್ಟ್ ಒನ್, interest on loan borrowed for purchasing securities is fully deductible. However, interest on loan payable outside India without TDS is not deductible. ಏನಾದ್ರೂ ಲೋನ್ ತಗೊಂಡು ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಆ ಇಂಟ್ರೆಸ್ಟ್ ನ ಕಳ್ಕೊಬಹುದು. ಓಕೆ, ಲೋನ್ ಸೆಕ್ಯೂರಿಟೀಸ್ಗೋಸ್ಕರ ಪರ್ಚೇಸ್ ಮಾಡಕ್ಕೆ ತಗೊಂಡಿರೋದು ಅಂತಂದ್ರೆ. ಬಟ್ ಇದೇ ಏನಾದ್ರೂ ಫಾರಿನ್ ಕಂಟ್ರಿ ಕಳಿಸ್ಬೇಕು ಬಟ್ ವಿತೌಟ್ TDS ಮಾಡಿದ್ದಾರೆ ಅಂತಂದ್ರೆ ಕಳೀಲಿಕ್ಕೆ ಆಗಲ್ಲ. ಓಕೆ. ನೆಕ್ಸ್ಟ್, ರೇಟ್ಸ್ ಆಫ್ TDS ಇದೆ ನೋಡಿ. ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಈ ರೇಟ್ಸ್ ಯಾಕೆ ಗೊತ್ತಿರ್ಬೇಕು ಅಂತಂದ್ರೆ ನಾವು ಗ್ರಾಸ್ ಅಪ್ ಮಾಡ್ಕೊಬೇಕಲ್ವಾ. ಸೊ ಎಷ್ಟು ಕಳೆದಿದ್ದಾರೆ ಅಂತ ಗೊತ್ತಾದ್ರೆ ಅಷ್ಟು ನಾವು ಆಡ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ರೇಟ್ಸ್ ಆಫ್ TDS ತಿಳ್ಕೊಂಡಿರ್ಬೇಕು. ಒಂದೊಂದ್ಸತಿ ಪ್ರಾಬ್ಲಮ್ ಅಲ್ಲಿ ಕೊಡ್ತಾರೆ, ಕೆಲವೊಂದ್ಸತಿ ಕೊಡೋದಿಲ್ಲ. ಕೊಟ್ಟಿಲ್ಲ ಅಂತಂದ್ರೆ ನೀವು ತಿಳ್ಕೊಂಡಿರ್ಬೇಕು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಸ್ಟ್ಯಾಚ್ಯುಟರಿ ಬಾಡೀಸ್ ಆರ್ ಲೋಕಲ್ ಬಾಡೀಸ್ ಆದ್ರೆ TDS ರೇಟ್ ಬಂದು 10%. ಓಕೆ, ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಯಾರಿಗೋ ಅಂತಂದ್ರೆ
ಅವರು 10% TDS ಮಾಡಿಬಿಟ್ಟೆ ಕೊಡಬೇಕು. ನೆಕ್ಸ್ಟ್ ಲಿಸ್ಟೆಡ್ ಸೆಕ್ಯೂರಿಟಿ ಆಗಲಿ, ಅನ್ಲಿಸ್ಟೆಡ್ ಸೆಕ್ಯೂರಿಟಿ ಆಗಲಿ, ಬ್ಯಾಂಕ್ ಇಂಟ್ರೆಸ್ಟ್ ಆಗಲಿ, ಎಲ್ಲ ಕಡೆಗೂ 10% TDS ಇರುತ್ತೆ. ಸೊ ಅವ್ರೇನಾದ್ರೂ ಅಮೌಂಟ್ ನೆಟ್ ಅಮೌಂಟ್ ಕೊಟ್ಟಿದ್ರೆ ನಾವು 10% ಆ್ಯಡ್ ಮಾಡಿಕೊಂಡು ಗ್ರಾಸ್ ಅಮೌಂಟ್ನ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಕ್ಯಾಶುಯಲ್ ಇನ್ಕಮ್ ಆದರೆ ನೋಡಿ 30% TDS ಆಗಿರುತ್ತೆ. ಓಕೆ, ಸೊ ಅದನ್ನ ಗ್ರಾಸ್ ಮಾಡ್ಬೇಕಂದ್ರೆ 30% ಆ್ಯಡ್ ಮಾಡ್ಕೋಬೇಕು ಕ್ಯಾಶುಯಲ್ ಇನ್ಕಮ್ಸ್. ನೆಕ್ಸ್ಟ್ ಇನ್ಶೂರೆನ್ಸ್ ಕಮಿಷನ್ ಆದರೆ 5% TDS. ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ಟಿಕೆಟ್ 5%. ಇದು ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ಟಿಕೆಟ್, ವಿನ್ನಿಂಗ್ ಫ್ರಮ್ ಲಾಟ್ರಿ ಟಿಕೆಟ್ ಅಲ್ಲ. ಓಕೆ, ನೆಕ್ಸ್ಟ್ ರೆಂಟ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಇಸ್ 2%. ಬರೀ ಪ್ಲಾಂಟ್ ಅಂಡ್ ಮೆಷಿನರಿನ ಬಾಡಿಗೆ ಕೊಟ್ಟಿರ್ತಾರೆ, ಅವಾಗ TDS 2% ಆಗಿರುತ್ತೆ. ನೆಕ್ಸ್ಟ್ ರೆಂಟ್ ಆಫ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ 10%. ಸೊ ಇದು TDS ರೇಟ್ಸ್ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಗ್ರಾಸಿಂಗ್ ಅಪ್ ರೂಲ್, ಡಿಫ್ರೆಂಟ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಗೆ ಬೇರೆ ಬೇರೆ ರೂಲ್ಸ್ ಇರುತ್ತೆ. ಆ ಗ್ರಾಸ್ ಅಪ್ ಮಾಡ್ಬೇಕಂದ್ರೆ ಕೆಲವೊಂದು ರೂಲ್ಸ್ನ ತಿಳ್ಕೊಂಡಿರ್ಬೇಕು. ಈಗ ಫಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್, ಓಕೆ, ಆನ್ ಫಿಕ್ಸ್ಡ್ ಡೆಪಾಸಿಟ್. ಇದರಲ್ಲಿ ಏನು, ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. The bank or cooperative society or post office should deduct TDS if the following conditions are satisfied. 4 ಕಂಡೀಷನ್ ಸ್ಯಾಟಿಸ್ಫೈ ಆದರೆ, ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆಗೋದ್ರೆ ಬ್ಯಾಂಕ್ ಅವರು TDS ಮಾಡಿರ್ತಾರೆ. 10% TDS ರೇಟ್ ನೋಡ್ದು ಈಗ ಅಲ್ವಾ. ಈ ಕಂಡೀಷನ್ಸ್ ಏನೇನು, ದೇ ಶುಡ್ ಬಿ ಎ ಫಿಕ್ಸ್ಡ್ ಡೆಪಾಸಿಟ್, ಫಸ್ಟ್ ಒನ್. ಸೆಕೆಂಡ್ ಒನ್, ದ ಇಂಟ್ರೆಸ್ಟ್ ಶುಡ್ ಬಿ ಕ್ರೆಡಿಟೆಡ್ ಆನ್ಯುಯಲಿ, ವರ್ಷಕ್ಕೊಮ್ಮೆ ಇಂಟ್ರೆಸ್ಟ್ ಕ್ರೆಡಿಟ್ ಆಗಬೇಕು. ಥರ್ಡ್ ಒನ್, ದ ಇಂಟ್ರೆಸ್ಟ್ ಎಕ್ಸೀಡ್ಸ್ ₹10,000. 10,000 ವರೆಗೆ ಟ್ಯಾಕ್ಸ್ ಅವರು ಹಿಡಿಯಲ್ಲ ಬ್ಯಾಂಕ್ ಅವರು. 10,000 ಇಂಟ್ರೆಸ್ಟ್ ದಾಟ್ತಾ ಹೋಯ್ತು ಅಂತಂದ್ರೆ, 10,000 ಇಂಟ್ರೆಸ್ಟ್ ಬರಬೇಕು ಅಂದ್ರೆ FD ನಲ್ಲಿ ಮಿನಿಮಮ್ ನೀವು ಒಂದು 10-12 ಲಕ್ಷದ ಮೇಲೆ ಇಟ್ಟಿರ್ಬೇಕು. ಈಗಿರೋ ರೇಟ್ ಪ್ರಕಾರ 5% ಇದೆ, 20 lakhs ವರೆಗೆ ಇಟ್ಟಿರ್ಬೇಕು. ಓಕೆ, ಸೊ ಅವಾಗ 10,000ನ ಕ್ರಾಸ್ ಮಾಡುತ್ತೆ. ಸೊ ಇವಾಗ ಇಲ್ಲ ಅಂತಂದ್ರೆ ಕ್ರಾಸ್ ಮಾಡಲ್ಲ. 10,000 ಇಂಟ್ರೆಸ್ಟ್ ಅಮೌಂಟ್ ಏನಾದರೂ ದಾಟ್ತು ಅಂತಂದಾಗ ಅವರು 10% TDS ಮಾಡ್ತಾರೆ, ಮಾಡಲೇಬೇಕು. ಓಕೆ, ಇಫ್ ದ ನೆಟ್ ಇಂಟ್ರೆಸ್ಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಶಾಲ್ ಬಿ ಗ್ರಾಸ್ಡ್ ಅಪ್. ದ ಫಾರ್ಮುಲಾ ಫಾರ್ ಗ್ರಾಸಿಂಗ್ ಅಪ್ ಇಸ್ ಗಿವನ್ ಬಿಲೋ. ಇದು ಸೇಮ್ ಫಾರ್ಮುಲಾ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಬರೀ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ನೋಡಿ ಗ್ರಾಸ್ ಇಂಟ್ರೆಸ್ಟ್ ಈಕ್ವಲ್ಸ್, ಗ್ರಾಸ್ ಇಂಟ್ರೆಸ್ಟ್ ನೀವು ಕಂಡುಹಿಡಿತೀರಾ, ನೆಟ್ ಇಂಟ್ರೆಸ್ಟ್ ಮಲ್ಟಿಪ್ಲೈಡ್ ಬೈ 100 ಡಿವೈಡೆಡ್ ಬೈ ಅದೆಷ್ಟು ಟ್ಯಾಕ್ಸ್ ರೇಟ್ ಕಳ್ಕೊಂಡಿರ್ತಿರೋ 100 ಮೈನಸ್ ಟ್ಯಾಕ್ಸ್ ರೇಟ್ 10% ಇತ್ತಲ್ವಾ. ಸೊ 100 ಮೈನಸ್ 10 ಅಂದ್ರೆ 90 ಬರುತ್ತೆ. ಓಕೆ, ಸೊ ಈ ತರ ಮಾಡ್ಕೊಂಡ್ರೆ ನಿಮಗೆ ಗ್ರಾಸ್ ಇಂಟ್ರೆಸ್ಟ್ ಎಷ್ಟು ಅಂತ ಬಂದ್ಬಿಡುತ್ತೆ. ಸೆಕೆಂಡ್ ಒನ್, ಕ್ಯಾಶುಯಲ್ ಇನ್ಕಮ್ಗೆ. ಕ್ಯಾಶುಯಲ್ ಇನ್ಕಮ್ ಅಂತಂದ್ರೆ ಲಾಸ್ಟ್ ಸಿಡಿನಲ್ಲೂ ಹೇಳಿದೆ, ಇಟ್ ಈಸ್ ಇರ್ರೆಗ್ಯುಲರ್ ಇನ್ ನೇಚರ್ ಅಂತ ಹೇಳಿ ಅಲ್ವಾ. The income which is not recurring in nature is called as casual income. ಈ ಕ್ಯಾಶುಯಲ್ ಇನ್ಕಮ್ ಯಾವ್ದು, ವಿನ್ನಿಂಗ್ಸ್ ಫ್ರಮ್ ಲಾಟರಿ, ಕ್ರಾಸ್ವರ್ಡ್ ಪಜಲ್, ವಿನ್ನಿಂಗ್ಸ್ ಫ್ರಮ್ ಕ್ರಾಸ್ವರ್ಡ್ ಪಜಲ್, ಟಿವಿ ಗೇಮ್ ಶೋಸ್, ಇಂಥದಕ್ಕೆಲ್ಲ ಟ್ಯಾಕ್ಸ್ ಅಟ್ ಸೋರ್ಸ್ ಇಸ್ ಡಿಡಕ್ಟೆಡ್ ಇಫ್ such winnings exceeds ₹10,000. However, in case of winning from horse race, tax is deducted at source if the amount of winning exceeds ₹5,000. Further, in case of winning from other races, gambling and betting, card games, etc., tax is not deducted at source. No expenditure is allowed to be deducted out of these incomes. ಸೊ ಕ್ಯಾಶುಯಲ್ ಇನ್ಕಮ್ ಅಲ್ಲಿ ಇನ್ನೊಂದು ನೀವು ನೆನ್ಪಿಟ್ಕೋಬೇಕಾಗಿರೋದು ಯಾವುದು ಅಂದ್ರೆ, ಯಾವುದೇ ರೀತಿಯ ಎಕ್ಸ್ಪೆನ್ಸಸ್ ತಗೊಳಿದ್ರು ಅದನ್ನ ಕಳ್ಕೊಳ್ಳೋದಿಕ್ಕೆ ಆಗಲ್ಲ. ನೀವು ಲಾಟ್ರಿ ಟಿಕೆಟ್ನ ಲಾಟ್ರಿ ಟಿಕೆಟ್ ಅಲ್ಲಿ ಒಂದು 5 ಲಕ್ಷ ಬಂತು, 5 ಲಕ್ಷ ಟ್ಯಾಕ್ಸ್ ಮಾಡ್ತೀವಿ. ಈ ಲಾಟ್ರಿ ಟಿಕೆಟ್ ತಗೊಳಕ್ಕೊಂದು ₹50 ಆಯ್ತು ಅಂದ್ರೆ ಕಳ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ. ಕ್ಯಾಶುಯಲ್ ಇನ್ಕಮ್ ಅಲ್ಲಿ ಯಾವುದೇ ರೀತಿಯ ಎಕ್ಸ್ಪೆನ್ಸಸ್ ಕಳೀಲಿಕ್ಕೆ ಆಗಲ್ಲ. ಓಕೆ, ಸೊ ಕ್ಯಾಶುಯಲ್ ಇನ್ಕಮ್ ಅಲ್ಲಿ ನೋಡಿ, ವಿನ್ನಿಂಗ್ ಫ್ರಮ್ ಲಾಟ್ರಿ ಆದ್ರೆ, ಕ್ರಾಸ್ವರ್ಡ್ ಪಜಲ್, ಟಿವಿ ಗೇಮ್ಸ್ ಆದ್ರೆ 10,000 ದಾಟಿದ್ರೆ ಅಲ್ಲಿ TDS ಆಗ್ಬಿಟ್ಟು ಮಿಕ್ಕಿದ್ ಕೊಟ್ಟಿರ್ತಾರೆ ನೆಟ್ ಅಮೌಂಟ್ ಅನ್ನು. ಅದೇ ಹಾರ್ಸ್ ರೇಸ್ ಅಲ್ಲಿ ಆದ್ರೆ 5,000 ದಾಟಿದ ತಕ್ಷಣ TDS ಆಗಿರುತ್ತೆ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಮಾಡ್ಕೊಂಡು ಕೊಟ್ಟಿರ್ತಾರೆ. ಸೊ ನಾವು ನೆಟ್ ಅಮೌಂಟ್ ನ ಗ್ರಾಸ್ ಅಪ್ ಮಾಡ್ಕೋಬೇಕಾಗತ್ತೆ. ಓಕೆ,
ಅದೇ ಬೇರೆ ರೇಸು, ಕ್ಯಾಮಲ್ ರೇಸು, ಬೇರೆ ಯಾವುದಾದ್ರೂ ರೇಸಲ್ಲೆಲ್ಲ ಗೆದ್ದಿದ್ರೆ, ಅಥವಾ ಗ್ಯಾಮ್ಲಿಂಗ್, ಜೂಜಾಡೋದು, ಬೆಟ್ಟಿಂಗ್ಸಲ್ಲಿ ಅಥವಾ ಕಾರ್ಡ್ ಗೇಮ್ಸಲ್ಲಿ ಇದರಲ್ಲೆಲ್ಲ ಆಡಿದ್ರೆ ಖಂಡಿತ TDS ಮಾಡಿರಲ್ಲ. ಓಕೆ, ಸೊ ಟ್ಯಾಕ್ಸ್ ಎಲ್ಲೂ ಡಿಡಕ್ಟ್ ಆಗಿರಲ್ಲ, ಗ್ರಾಸ್ ಅಮೌಂಟೇ ಕೊಟ್ಟಿರ್ತಾರೆ. ಓಕೆ, ಬೈ ಚಾನ್ಸ್ ನೆಟ್ ಅಮೌಂಟ್ ಕೊಟ್ಟರೆ ಸೇಮ್ ರೂಲ್ ಫಾಲೋ ಮಾಡ್ತೀರಾ, ಸೇಮ್ ಫಾರ್ಮುಲಾ ಫಾಲೋ ಮಾಡಿ ಗ್ರಾಸ್ ಅಪ್ ಮಾಡ್ಕೊಬೇಕು. ನೀವು ಟ್ಯಾಕ್ಸ್ ಮಾಡ್ಬೇಕಂದ್ರೆ ಗ್ರಾಸ್ ಅಮೌಂಟನ್ನೇ ಟ್ಯಾಕ್ಸ್ ಮಾಡಬೇಕು. ನೆಟ್ ಅಮೌಂಟ್ ಟ್ಯಾಕ್ಸ್ ಮಾಡಿದ್ರೆ ಡಬಲ್ ಟ್ಯಾಕ್ಸೇಷನ್ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಗ್ರಾಸ್ ಅಮೌಂಟ್ ಕಂಡುಹಿಡಿಬೇಕಾದ್ರೆ ನೆಟ್ ವಿನ್ನಿಂಗ್ಸ್ ಇಂಟು 100 ಡಿವೈಡೆಡ್ ಬೈ 70. ಯಾಕಂದ್ರೆ ಕ್ಯಾಶುವಲ್ ಇನ್ಕಮ್ ನ TDS ರೇಟ್ ಬಂದ್ಬಿಟ್ಟು 30% ಇದೆ. ಸೊ ಡಿವೈಡೆಡ್ ಬೈ 70 ಮಾಡಬೇಕು. ನೋಟ್: income from maintenance of horses, race horses, is taxable under this head if there is any loss, that is, if a stake money or earnings is less than expenses from the activity of horse maintenance of race horses, such loss can be set off from income from same activity and not from any other income. ಈ ಹಾರ್ಸ್ ರೇಸಸ್ ಅನ್ನ ಮೇಂಟೆನೆನ್ಸ್ ಮಾಡ್ತಾರೆ ನೋಡಿ, ಅಂದ್ರೆ ಅದನ್ನ ಮೇಂಟೈನ್ ಮಾಡಿ ಅದೊಂದೊಂದ್ಸತಿ ಮರಿ ಹಾಕತ್ತೆ, ಲಾಭ ಬರುತ್ತೆ, ಕೆಲವೊಂದ್ಸತಿ ಅದು ಸತ್ತೋಗುತ್ತೆ, ನಷ್ಟ ಆಗುತ್ತೆ, ಈ ತರ ಎಲ್ಲ ಆಗುತ್ತೆ. ಈ ಮೇಂಟೆನೆನ್ಸ್ ಆಫ್ ಹಾರ್ಸ್ ರೇಸ್ ಅಲ್ಲಿ ಬರುವಂತ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಸರಿ, ಇನ್ಕಮ್ ಅಂದ್ರೆ ಇಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ಲಾಸ್ ಆದ್ರೆ ಇದೇ ಮೇಂಟೆನೆನ್ಸ್ ಆಫ್ ಹಾರ್ಸ್ ರೇಸ್ ಅಲ್ಲೇ ಬರಬೇಕು. ನೀವೆಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ ಅಂದ್ರೆ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ನ ಮೇಂಟೆನೆನ್ಸ್ ಫ್ರಮ್ ಹಾರ್ಸ್ ರೇಸ್ಗೆ ಕನ್ಫ್ಯೂಸ್ ಮಾಡ್ಕೊಂತೀರಾ. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಬೇರೆ, ಅಂದ್ರೆ ಇವಾಗ ಕುದುರೆಗೆ ಯಾವ್ದೋ ಬೆಟ್ಟಿಂಗ್ ಅಲ್ಲಿ ದುಡ್ಡು ಕಟ್ಟಿರ್ತಾರೆ, ಅದ್ರಲ್ಲಿ ವಿನ್ ಆಗ್ತಾರೆ, ಅದು ಬೇರೆ. ಅವ್ ಹಾರ್ಸ್ ರೇಸ್ಗೆ ಹೋಗ್ಬಿಟ್ಟು ಅಲ್ಲೊಂದ್ ಸ್ವಲ್ಪ ಹೊತ್ತು ದುಡ್ಡನ್ನ ಡೀಲ್ ಮಾಡಿ ಅದನ್ನ ಗೆಲ್ಲೋದು ಸೋಲೋದೋ ಮಾಡ್ತಾರಲ್ವಾ, ಅದು ಬೇರೆ. ಅದನ್ ಬಿಟ್ಟು ಈ ಹಾರ್ಸ್ ರೇಸ್ಗಳನ್ನೆಲ್ಲ ಮೇಂಟೆನೆನ್ಸ್ ಮಾಡ್ತಾರೆ, ಬೆಳೆಸ್ತಾರೆ, ಒಂದ್ ಕಡೆ ನೋಡ್ಕೊಂತಾರೆ, ಇದರಲ್ಲಿ ಲಾಭ ನಷ್ಟ ಆಗತ್ತೆ. ಸೊ ಲಾಭ ಆದ್ರೆ ಇನ್ಕಮ್ ಫ್ರಮ್ ಮೇಂಟೆನೆನ್ಸ್ ಆಫ್ ಹಾರ್ಸ್ ರೇಸ್ ಅಂತ ರೇಸ್ ಹಾರ್ಸಸ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಮಾಡ್ತೀವಿ. ಲಾಸ್ ಆದ್ರೆ ಅದೇ ಮೇಂಟೆನೆನ್ಸ್ ಆಫ್ ಅಲ್ಲಿ ಏನಾದ್ರೂ ಇನ್ಕಮ್ ಆದಾಗ ಕಳ್ಕೊಬೇಕು. ಓಕೆ, ಅದೇ ತರ ಮೇಂಟೆನೆನ್ಸ್ ಆಫ್ ಹಾರ್ಸ್ ರೇಸ್ ಅಲ್ಲಿ ಮಾತ್ರನೇ ಕಳ್ಕೊಬೇಕು, ಬೇರೆ ಇನ್ಕಮ್ ಅಲ್ಲಿ. ಸೊ ಇದ್ರಲ್ಲಿ ನನಗೆ ಲಾಸ್ ಆಯ್ತು, ನಾನು ಹಾರ್ಸ್ ರೇಸ್ ಅಲ್ಲಿ ಗೆದ್ದಿದ್ದೀನಿ, ಅದ್ರಲ್ಲಿ ಕಳ್ಕೊತೀನಿ ಅಂತಂದ್ರೆ ಬಿಡಲ್ಲ, ಬೇರೆ ಇನ್ಕಮ್ ಅಲ್ಲಿ ಕಳಿಯಕ್ ಬಿಡಲ್ಲ. ಓಕೆ, ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್. ಫ್ಯಾಮಿಲಿ ಪೆನ್ಷನ್, ಈ ಫ್ಯಾಮಿಲಿ ಪೆನ್ಷನ್ ಯಾರಿಗೆ ಬರುತ್ತೆ ಅಂತಂದ್ರೆ, ಯೂಶುವಲ್ ಆಗಿ ಅವ್ರಿಗೆ, ಇವಾಗ ನಾವು ಕೆಲಸ ಮಾಡ್ತಾ ಇದೀವಿ, ನಾವು ದುಡಿತಾ ಇದೀವಿ, ಆಮೇಲೆ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ತಗೋತೀವಿ ಅಂತಂದ್ರೆ, ಆ ಪೆನ್ಷನ್ ಅನ್ನ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಸೊ ಅಂತ ಅಸೆಸಿ ಏನಾದ್ರೂ ಸತ್ತೋದ್ರೆ ಫ್ಯಾಮಿಲಿಗೆ ಪೆನ್ಷನ್ ಹೋಗ್ತಾ ಇರುತ್ತೆ, ಅದನ್ನ ಫ್ಯಾಮಿಲಿ ಪೆನ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಫ್ಯಾಮಿಲಿಗೆ ಬರುವಂತ ಪೆನ್ಷನ್ ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಟ್ಯಾಕ್ಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇವ್ರು ಯಾರು ಎಂಪ್ಲಾಯೀಸ್ ಇರ್ಲಿಲ್ಲ, ಎಂಪ್ಲಾಯರ್ ರಿಲೇಶನ್ಶಿಪ್ ಇರಲ್ಲ. ಸೊ ಹಂಗಾಗಿ ಅಲ್ಲಿ ಟ್ಯಾಕ್ಸ್ ಮಾಡಕ್ಕಾಗಲ್ಲ. ಸೊ ಇಲ್ಲೆಲ್ಲಿ ಟ್ಯಾಕ್ಸ್ ಮಾಡ್ಬೋದು ಅಂದ್ರೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಸೊ ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್ ಅಂತಂದ್ರೆ, ಫ್ಯಾಮಿಲಿ ಪೆನ್ಷನ್ ಪೇಯಬಲ್ ಬೈ ದಿ ಎಂಪ್ಲಾಯರ್ ಟು ದ ಹೇರ್ ಆಫ್ ಡಿಸೀಸ್ಡ್ ಎಂಪ್ಲಾಯಿ, ಅಂದ್ರೆ ಅವರ ಒಬ್ರು ಲೀಗಲ್ ಹೇರ್ಸ್, ಡಿಸೀಸ್ಡ್ ಪರ್ಸನ್ ಸತ್ತೋಗಿರ್ತಾರಲ್ವಾ ಅಂತ ಅಸೆಸಿನ ಲೀಗಲ್ ಹೇರ್ಸ್ ಕೊಡುವಂತ ಪೆನ್ಷನ್ ಇದೆ. ಶಲ್ ಬಿ ಕಂಪ್ಯೂಟೆಡ್ ಆಫ್ಟರ್ ಫಾಲೋಯಿಂಗ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಇದರಲ್ಲಿ ಎಷ್ಟು ಟ್ಯಾಕ್ಸ್ ಮಾಡ್ತೀವಿ ಅಂತಂದ್ರೆ, ಓಕೆ, ದಟ್ ಕೆಲವೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತೀವಿ ಆಫ್ಟರ್ ಅಲೋಯಿಂಗ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಅಂತಂದ್ರೆ, ಐದರ್ 33 1/3% ಆಫ್ ಫ್ಯಾಮಿಲಿ ಪೆನ್ಷನ್ ಆರ್ 15,000 ವಿಚ್ ಎವರ್ ಇಸ್ ಲೆಸ್, ಅದನ್ನ ಕಳ್ಕೊಂಡು ಮಿಕ್ಕಿದ್ನ ಟ್ಯಾಕ್ಸ್ ಮಾಡ್ತೀವಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ 1,00,000 ರೂಪಾಯಿ ಟ್ಯಾಕ್ಸ್ ಬಂತು ಅಂತ ತಿಳ್ಕೊಳ್ಳಿ, 33 1/3 ಅಂತಂದ್ರೆ 33,000, 33,333 ಅಂತ ಬರುತ್ತೆ. ಅಥವಾ 15,000 ವಿಚ್ ಎವರ್ ಇಸ್ ಲೆಸ್, 15,000 ಕಡಿಮೆ, 15,000ನ 1,00,000ದಲ್ಲಿ ಕಳ್ಕೊಂಡು ಮಿಕ್ಕಿದ್ನ ಟ್ಯಾಕ್ಸ್ ಮಾಡಿ, ಆ ತರ. ಓಕೆ, ದಿಸ್ ಇಸ್ ಅಬೌಟ್ ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್. ನೆಕ್ಸ್ಟ್ ಒನ್, ಕಾಂಪೋಸಿಟ್ ರೆಂಟ್. ನಾನು ಕಾಂಪೋಸಿಟ್ ರೆಂಟ್ ಅಂತಂದ್ರೆ ಏನು ಅಂತ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ. ದ ರೆಂಟ್ ಫಾರ್ ದಿ building as well as for the facilities attached with the building is called as composite rent. Maybe for the furnitures, fittings, lift facility, water facility, etc. Okay, ಇದಕ್ಕೊಂದು ಅಪಾರ್ಟ್ಮೆಂಟ್ ಎಕ್ಸಾಂಪಲ್ ಕೊಟ್ಟಿದೆ. ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಕಾಂಪೋಸಿಟ್ ರೆಂಟ್ ಅನ್ನೇ ಪೇ ಮಾಡ್ತಾರೆ ಅಂತ.
ಸೊ ಅದ್ರ ಬಗ್ಗೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ನೋಡಿ. If the assessee receives composite rent from his tenant, the portion of the rent attributable to the building should be assessed as income from house property, and the remaining portion attributable to the amenities or services must be assessed as income from other sources. On the other hand, if the composite rent is inseparable, then the entire rent should be assessed as income from other sources or income from business. ಈ ಕಾಂಪೋಸಿಟ್ ರೆಂಟ್ ತಗೊಂತಿರ್ತಾರಲ್ವಾ, ಅವಾಗ ಬಿಲ್ಡಿಂಗ್ಗೆ ತಗೊಳ್ಳುವಂತ ರೆಂಟ್ ಅನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಟ್ಯಾಕ್ಸ್ ಮಾಡಬೇಕು. ಮತ್ತೆ ಬೇರೆ ಸರ್ವಿಸಸ್, ಲಿಫ್ಟ್ ಸರ್ವಿಸ್ ಇರ್ಬೋದು, ಆ ಸ್ವೀಪರ್ ಸರ್ವಿಸ್ ಇರ್ಬೋದು, ಅಥವಾ ಫರ್ನಿಚರ್ ಫಿಟ್ಟಿಂಗ್ಸ್ ಇಂಥರದ್ದಕ್ಕೆ ಯಾವ್ದಾದ್ರು ಬೇರೆ ಸರ್ವಿಸಸ್ ಇರುತ್ತಲ್ವಾ, ಆ ಸರ್ವಿಸಸ್ ಎಲ್ಲ ಅಮೌಂಟ್ ಅನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಕೆಲವೊಂದ್ಸತಿ ಈ ತರ ನಾವು ಸಪ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಬಿಲ್ಡಿಂಗ್ಗೆ ಎಷ್ಟು, ಫರ್ನಿಚರ್ಗೆ ಎಷ್ಟು, ಲಿಫ್ಟ್ಗೆ ಎಷ್ಟು, ಗಾರ್ಡನರ್ಗೆ ಎಷ್ಟು ಅಂತ ನಾವು ಸಪ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅನ್ಕೊಳ್ಳಿ. ಟೋಟಲ್ ಕಾಂಪೋಸಿಟ್ ರೆಂಟ್ ಅನ್ನ ಐದರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಾದ್ರೂ ಟ್ಯಾಕ್ಸ್ ಮಾಡಿ, ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಆದ್ರೂ ಟ್ಯಾಕ್ಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ರೂಲ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್. ಸಬ್ಲೆಟಿಂಗ್ ಅಂದ್ರೆ ವೇರ್ ದ ಟೆನೆಂಟ್ ಲೆಟ್ಸ್ ಔಟ್ ಎ ಪೋರ್ಷನ್ ಆರ್ ಫುಲ್ ಹೌಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಸಬ್ಲೆಟಿಂಗ್. ಬಾಡಿಗೆದಾರ ಬಾಡಿಗೆ ಕೊಡುವಂಥದ್ದು, ಇದನ್ನ ಸಬ್ಲೆಟಿಂಗ್ ಅಂತ ಹೇಳ್ತೇವೆ. ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೆಂಗೆ? ರೆಂಟಲ್ ಇನ್ಕಮ್ ಫ್ರಮ್ ಸಬ್ಲೆಟ್ ಪೋರ್ಷನ್ ಆಫ್ ದಿ ಹೌಸ್ ಶಾಲ್ ಬಿ ಅಸೆಸ್ಡ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ದ ಟ್ಯಾಕ್ಸಬಲ್ ಅಮೌಂಟ್ ಇಸ್ ಕಂಪ್ಯೂಟೆಡ್ ಆಸ್ ಫಾಲೋಸ್. ಈ ಸಬ್ಲೆಟ್ ಹೌಸ್ ಅಂದ್ರೆ ನಾವೇ ಬಾಡಿಗೆಗಿದ್ದೀವಿ. ಅವತ್ತೊಂದು ಎಕ್ಸಾಂಪಲ್ ಕೊಟ್ಟೆ, ದೊಡ್ಡದಾಗಿದೆ ಮನೆ, ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ನಮ್ಮ ಹತ್ರ ಮೇ ಬಿ ಕಾರ್ ಇರಲ್ಲ, ಪಕ್ಕದ ಮನೆಯವ್ರ ಹತ್ರ ಕಾರ್ ಇದೆ ಬಟ್ ಜಾಗ ಇಲ್ಲ, ಅವ್ರಿಗೆ ಕಾರ್ ಪಾರ್ಕಿಂಗ್ ಜಾಗದಷ್ಟು ಮಾತ್ರ ನಾವು ಬಾಡಿಗೆ ಕೊಟ್ಟಿರ್ಬೋದು. ಇದು ಸಬ್ಲೆಟಿಂಗ್ ಆಗುತ್ತೆ. ಸೊ ಸಬ್ಲೆಟಿಂಗ್ ಹೆಂಗ್ ತಗೋತೀವಿ, ಹೆಂಗೆ ಅದನ್ನ ಟ್ಯಾಕ್ಸ್ ಮಾಡ್ತೀವಿ ಅಂತಂದ್ರೆ, ರೆಂಟ್ ಫ್ರಮ್ ಸಬ್ಲೆಟ್ ಪೋರ್ಷನ್, ಆ ಸಬ್ಲೆಟ್ ಪೋರ್ಷನ್ ಎಷ್ಟಿದೆ ಅದಕ್ಕೆ ಎಷ್ಟು ರೆಂಟ್ ಬರ್ತಿದೆ ತಗೊಂಡು ಮೈನಸ್ ಎಕ್ಸ್ಪೆಂಡಿಚರ್ ಆನ್ ಸಬ್ಲೆಟ್ ಪೋರ್ಷನ್, ಅಲ್ಲಿಗೆ ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನೆಲ್ಲ ಕಳ್ಕೊಂಡು ಮಿಕ್ಕಿದ್ನ ಟ್ಯಾಕ್ಸ್ ಮಾಡ್ತೀವಿ. ಅಂದ್ರೆ ಸಬ್ಲೆಟ್ ಪೋರ್ಷನ್ಗೆ ನಾವು ಕಟ್ಟುವಂತ ರೆಂಟ್ ಕಳ್ಕೊಬಹುದು. ನಾವೇನಾದ್ರೂ ಬೇರೆ ಏನಾದ್ರು ರಿಪೇರ್ ಅಥವಾ ಇನ್ಶೂರೆನ್ಸ್ ಈ ತರದ್ ಏನಾದ್ರು ಕಟ್ಟಿದ್ರೆ ಅವನ್ನೆಲ್ಲ ಕಳ್ಕೊಂಡು ಮಿಕ್ಕಿದ್ನ ಟ್ಯಾಕ್ಸ್ ಮಾಡಿ. ನೆಕ್ಸ್ಟ್, rental income from machinery, plant or furniture. Rental income derived from letting out of machinery, plant or furniture without building is to be computed after making following deductions. ಬಿಲ್ಡಿಂಗ್ ಇಲ್ದೆ ಬರೀ ಪ್ಲಾಂಟ್ ಅನ್ನ, ಬರೀ ಮೆಷಿನರಿನ ಅಥವಾ ಬರೀ ಫರ್ನಿಚರ್ನ, ಬಿಲ್ಡಿಂಗ್ ಜೊತೆ ಕೊಟ್ರೆ ಕಾಂಪೋಸಿಟ್ ರೆಂಟ್ ಅಂತೀವಿ ಅಲ್ವಾ. ಬಿಲ್ಡಿಂಗ್ ಇಲ್ಲ, ಬರೀ ಇದು ಮಾತ್ರ ಕೊಟ್ಟಿದ್ದಾರೆ ಅಂತಂದ್ರೆ ಈ ಕೆಲವೊಂದು ಪಾಯಿಂಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ್ದು? ಫಸ್ಟ್ ಒನ್, ದ ಅಮೌಂಟ್ ಇನ್ಕರ್ಡ್ ಬೈ ದಿ ಅಸೆಸಿ ಆನ್ ಅಕೌಂಟ್ ಆಫ್ ಕರೆಂಟ್ ರಿಪೇರ್ ಆಫ್ ದಿ ಅಸೆಟ್ ಹೈಡ್ ಔಟ್. ಅಸೆಸಿಗೆ ತಗಲಿರುವಂತ ಏನಾದರೂ ರಿಪೇರ್ ಚಾರ್ಜಸ್ ಇದ್ರೆ, ದ ಅಮೌಂಟ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ದಿ ಅಸೆಸಿ ಅಗೇನ್ಸ್ಟ್ ಡ್ಯಾಮೇಜ್ ಆಫ್ ದಿ ಅಸೆಟ್ಸ್ ಹೈಡ್ ಔಟ್. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಅಸೆಟ್ ಹೈಡ್ ಔಟ್. ಇವನ್ನೆಲ್ಲ ಕಳ್ಕೊಂಡು ಏನಾದರೂ ರಿಪೇರಿ ಚಾರ್ಜಸ್ ಮಾಡಿದ್ರೆ, ಇನ್ಶೂರೆನ್ಸು, ಡಿಪ್ರಿಸಿಯೇಷನ್ ಎಲ್ಲ ಏನಾದರೂ ಕಟ್ಟಿದ್ರೆ ಅವನ್ನೆಲ್ಲ ಕಳ್ಕೊಂಡು ಮಿಕ್ಕಿದ್ನ ಟ್ಯಾಕ್ಸ್ ಮಾಡಿ. ಬಂದಂತ ಅಮೌಂಟ್, ರೆಂಟಲ್ ಅಮೌಂಟ್ ಅಲ್ಲಿ ಕಳ್ಕೊಳ್ಳೋದು. ನೆಕ್ಸ್ಟ್, ಗಿಫ್ಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೆ ನಿಮ್ಗೆ ಏನ್ ಹೇಳಿದ್ದು ಅಂತಂದ್ರೆ ಒಂದೆರಡು ಪಾಯಿಂಟ್ಸ್ ಮಾತ್ರ ಹೇಳಿದ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಅಂತಂದ್ರೆ ನಾಟ್ ಟ್ಯಾಕ್ಸಬಲ್. ನಾನ್ ರಿಲೇಟಿವ್ಸ್ ಆದ್ರೆ 50,000 ದಾಟಿದ್ರೆ ಟ್ಯಾಕ್ಸ್ ಮಾಡಬೇಕು, ಫುಲ್ಲು ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ. ಸೊ ಇಲ್ಲಿ ಇನ್ನ ಕೆಲವೊಂದು ಗಿಫ್ಟ್ ಬಗ್ಗೆ ಫುಲ್ಲು ರೂಲ್ಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ ನೋಡಿ. First, if aggregate amount of gift received from non-relative exceeds ₹50,000 in the previous year, it is fully taxable in the hands of recipient of such gift. This rule is, however, not applicable if gifts are received from a relative or at the time of marriage or by will. ರಿಲೇಟಿವ್ಸ್ ಕೊಡುವಂತ ಗಿಫ್ಟು, ಮ್ಯಾರೇಜ್ ಟೈಮಲ್ಲಿ ರಿಸೀವ್ ಮಾಡುವಂತ ಗಿಫ್ಟು, ಮತ್ತೆ ವಿಲ್ ಮೂಲಕ
ಸೊ ಆ ವಿಲ್ ಮೂಲಕ ರಿಸೀವ್ ಮಾಡುವಂತ ಗಿಫ್ಟ್ ಟ್ಯಾಕ್ಸ್ ಆಗಲ್ಲ. ಓಕೆ, ಅದನ್ನ ಬಿಟ್ಟು ನಾನ್ ರಿಲೇಟಿವ್ಸ್ ಕೊಟ್ರು ಅಂತಂದ್ರೆ 50,000 ರೂಪಾಯಿ ದಾಟಿದ್ರೆ ಟ್ಯಾಕ್ಸ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಅಪ್ ಟು 50,000 ನಾಟ್ ಟ್ಯಾಕ್ಸ್. ಈಗ ರಿಲೇಟಿವ್ ಅಂದ್ರೆ ಯಾರು, ಯಾರೆಲ್ಲ ರಿಲೇಟಿವ್ಸ್? ದ ಟರ್ಮ್ ರಿಲೇಟಿವ್ ಮೀನ್ಸ್ ಇಲ್ಲಿ ಅಸೆಸಿ ಮಿಸ್ಟರ್ ಎಕ್ಸ್ ಅಂತ ತಿಳ್ಕೊಳ್ಳಿ, ಆಯ್ತಾ? ಮಿಸ್ಟರ್ ಎಕ್ಸ್ಗೆ ಯಾರು? ಸ್ಪೌಸ್, ಅವ್ರ ಸ್ಪೌಸ್ ಮಿಸಸ್ ಎಕ್ಸ್, ಅವರು ರಿಲೇಟಿವ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಸೆಸಿ ಮಿಸ್ಟರ್ ಎಕ್ಸ್ ಅಂಡ್ ಸ್ಪೌಸ್ ಅಂದ್ರೆ ಮಿಸ್ಟರ್ ಎಕ್ಸ್ ನ ಜೊತೆ ಹುಟ್ಟದವರು ಮತ್ತೆ ಮಿಸಸ್ ಎಕ್ಸ್ ನ ಜೊತೆ ಹುಟ್ಟದಂತವ್ರು, ಸಿಬ್ಲಿಂಗ್ಸ್, ಅವ್ರ ಜೊತೆ ಹುಟ್ಟದಂತವ್ರು, ಅವರು ರಿಲೇಟಿವ್ಸ್ ಆಗ್ತಾರೆ. ನೆಕ್ಸ್ಟ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಫಾದರ್ ಆರ್ ಮದರ್ ಆಫ್ ಅಸೆಸಿ. ಬ್ರದರ್ಸ್ ಅಂಡ್, ಇವಾಗ ನಾನು ಅಸೆಸಿ ಅಂತಂದ್ರೆ ನಮ್ಮ ತಂದೆ ತಾಯಿ ಅವರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಓಕೆ, ಅವರೆಲ್ಲಾನು ರಿಲೇಟಿವ್ ಅಂತಾನೆ ಹೇಳ್ತೀವಿ. ಲೀನಿಯಲ್ ಅಸಿಡೆಂಟ್ ಆಫ್ ಅಸೆಸಿ, ಲೀನಿಯಲ್ ಅಂತಂದ್ರೆ ಸ್ಟ್ರೈಟ್ ಲೈಕ್ ಗ್ರ್ಯಾಂಡ್ ಪ್ಯಾರೆಂಟ್ಸ್, ಪ್ಯಾರೆಂಟ್ಸ್, ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್, ಇದನ್ನ ಲೀನಿಯರ್ ಅಸಿಡೆಂಟ್ ಅಂತ ಹೇಳ್ತೀವಿ. ಆಫ್ ಅಸೆಸಿ ಮಿಸ್ಟರ್ ಎಕ್ಸ್ ಅಂಡ್ ಆರ್ ಸ್ಪೌಸ್ ಮಿಸಸ್ ಎಕ್ಸ್, ಮಿಸಸ್ ಎಕ್ಸ್ ನ ಲೀನಿಯಲ್ ಅಸಿಡೆಂಟ್ ಮತ್ತೆ ಮಿಸ್ಟರ್ ಎಕ್ಸ್ ನ ಲೀನಿಯಲ್ ಅಸಿಡೆಂಟ್ ಎಲ್ಲಾನು ಲೈಕ್ ಇವ್ರು ಇದರಲ್ಲಿ ಬರುವಂತ ಸಾಲಲ್ಲಿ ಬರುವಂತವ್ರೆಲ್ಲಾರು ರಿಲೇಟಿವ್ಸ್. ಬಟ್ ಕೆಲವೊಂದು ನೋಡ್ಕೊಳ್ಳಿ, ನಾಟ್ ಕಸಿನ್, ಕಸಿನ್ ರಿಲೇಟಿವ್ ಆಗಲ್ಲ ಇಲ್ಲಿ. ಓಕೆ, ಕಸಿನ್ ಅಂತಂದ್ರೆ ಏನು? ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರೆ ಅಪ್ಪನ ಜೊತೆ ಹುಟ್ಟದವ್ರು, ಅಮ್ಮನ ಜೊತೆ ಹುಟ್ಟದವ್ರು, ಅವ್ರನ್ನ ರಿಲೇಟಿವ್ ಅಂತ ತಗೋತೀವಿ. ಅವ್ರ ಮಕ್ಳು ಕಸಿನ್ ಆಗ್ತಾರಲ್ವಾ, ಅವ್ರನ್ನ ರಿಲೇಟಿವ್ ಆಗಿ ತಗೊಳಲ್ಲ, ನಾಟ್ ಕಸಿನ್. ಗಿಫ್ಟ್ ಫ್ರಮ್ ಕಸಿನ್ ಅಂತಂದ್ರೆ ನಾನ್ ರಿಲೇಟಿವ್ ಅಂತ ತಗೋಬೇಕು ಇಲ್ಲಿ ನೀವು. ಅಂಡ್ ಬ್ರದರ್ ಅಂಡ್ ಸಿಸ್ಟರ್ ಆಫ್ ಗ್ರ್ಯಾಂಡ್ ಫಾದರ್ ಆರ್ ಮದರ್ ಆಫ್ ಮಿಸ್ಟರ್ ಎಕ್ಸ್, ಆಯ್ತಾ? ಅಂಡ್ ಮಿಸಸ್ ಎಕ್ಸ್ ಎಲ್ಡರ್ ಬ್ರದರ್ ಅಂಡ್ ಫಾದರ್ ಇನ್ ಲಾ. ಇಲ್ಲಿ ನೋಡಿ, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ನ ತಗೊಂತೀವಿ, ರಿಲೇಟಿವ್ ಅಂತೀವಿ. ಅವ್ರ ಜೊತೆ ಹುಟ್ಟದಂತವ್ರು, ಗ್ರ್ಯಾಂಡ್ ಪ್ಯಾರೆಂಟ್ಸ್ ಜೊತೆ ಹುಟ್ಟದಂತವ್ರು, ಅವ್ರು ಯಾರು ರಿಲೇಟಿವ್ ಆಗಲ್ಲ. ಓಕೆ, ಆಮೇಲೆ ಮಿಸಸ್ ಎಕ್ಸ್ ಎಲ್ಡರ್ ಬ್ರದರ್ ಆಫ್ ಫಾದರ್ ಇನ್ ಲಾ, ಫಾದರ್ ಇನ್ ಲಾ ಅವ್ರಿಗೆ ಮಾತ್ರ ಇವರು ರಿಲೇಟಿವ್. ಅವ್ರ ಅಣ್ಣ ಅವ್ರ ಜೊತೆ ಹುಟ್ಟದವ್ರು, ಅವರೆಲ್ಲ ಆಗಲ್ಲ. ಓಕೆ, ಸೊ ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಯೂಶುವಲ್ ಆಗಿ ಗಿಫ್ಟ್ ಫ್ರಮ್ ರಿಲೇಟಿವ್ ಅಂತಾನೆ ಕೊಟ್ಟಿರ್ತಾರೆ. ಎಲ್ಲಿ ಯೂಶುವಲ್ ಆಗಿ ಅಂದ್ರೆ ಈ ಕಸಿನ್ ಈ ತರದನ್ನ ಕೊಡ್ತಾರೆ ಯೂಶುವಲ್ ಆಗಿ. ಇಲ್ಲ ಅಂತಂದ್ರೆ ನಾನ್ ರಿಲೇಟಿವ್, ರಿಲೇಟಿವ್ ಅಂತಾನೆ ಹೇಳ್ತಾರೆ. 90% ಹೇಳ್ತಾರೆ. ಒಂದ್ಸತಿ ತಿಳ್ಕೊಳ್ಳಿ, ಏನಂತ ಕಷ್ಟ ಆಗಲ್ಲ. ನೆಕ್ಸ್ಟ್, ಇದೆ ಗಿಫ್ಟ್ ಅಲ್ಲೇನೆ ಕೆಲವೊಂದು ಇನ್ನೊಂದು ಸ್ವಲ್ಪ ರೂಲ್ಸ್ ಇದೆ ನೋಡಿ. ಇಲ್ಲಿ ಕ್ಯಾಟಗರಿ ತರ ಮಾಡಿದೀವಿ, ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ. ಇದರಲ್ಲಿ ಎಲ್ಲಾ ಟ್ರಾನ್ಸಾಕ್ಷನ್ ಕನ್ಸಿಡರ್ ಮಾಡ್ಬೇಕಾ ಅಥವಾ ಒಂದೇ ಒಂದು ಕನ್ಸಿಡರ್ ಮಾಡ್ಬೇಕಾ? ಈ 50,000 ರೂಪಾಯಿ ಲಿಮಿಟ್ ತಗೋಬೇಕಲ್ವಾ? ಇವಾಗ 4 ಜನ ಕೊಡ್ತಾ ಇದಾರೆ, 4 ಜನನು ಫ್ರೆಂಡ್ಸ್ ಅಂತ ತಿಳ್ಕೊಳ್ಳಿ. 4 ಜನ ಫ್ರೆಂಡ್ಸು 25,000 ಕೊಡ್ತಾ ಇದಾರೆ. ಇವಾಗ 1,00,000 ರೂಪಾಯಿ ಆಗೋಯ್ತು. ಇವಾಗ ಒಬ್ಬೊಬ್ರದೂನು ತಗೊಂಡ್ರೆ 25,000 ಇದೆ. 25 ಟ್ಯಾಕ್ಸ್ ಆಗತ್ತಾ ಅಥವಾ 4 ಸೇರ್ಸ್ ತಗೋಬೇಕಾ? ಅದನ್ನ ನೋಡೋಣ. ಫಸ್ಟ್ ಸೀಲಿಂಗ್ ಆಫ್ 50,000 ವೆದರ್ ಅ ಸಿಂಗಲ್ ಟ್ರಾನ್ಸಾಕ್ಷನ್ ವುಡ್ ಬಿ ಕನ್ಸಿಡರ್ಡ್ ಆರ್ ಆಲ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಪ್ರಿವಿಯಸ್ ವಿಲ್ ಬಿ ಕನ್ಸಿಡರ್ಡ್ ಅನ್ನೋದನ್ನ ನೋಡೋಣ. ಎಲ್ಲ ಟ್ರಾನ್ಸಾಕ್ಷನ್ ತಗೋಬೇಕಾ ಅಥವಾ ಒಂದನ್ನೇ ತಗೋಬೇಕಾ? ಸೊ ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ತಗೊಂತೀವಿ. ಫಸ್ಟ್ ಒನ್, ಕ್ಯಾಟಗರಿ 1, ಎನಿ ಸಮ್ ಆಫ್ ಮನಿ, ಗಿಫ್ಟ್ ಇನ್ ಕ್ಯಾಶ್ ಆರ್ ಬೈ ಚೆಕ್ ಆರ್ ಡ್ರಾಫ್ಟ್. ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತಂದ್ರೆ, ಅಂದ್ರೆ ಕ್ಯಾಶ್ ಅಲ್ಲಿ ರಿಸೀವ್ ಮಾಡಿರ್ಬೇಕು ಅಥವಾ ಚೆಕ್ ಅಥವಾ ಡ್ರಾಫ್ಟ್ ಅಲ್ಲಿ ಇದ್ದಾಗ, if aggregate amount of sum of money received by an individual or HUF without any consideration from one or more person during the previous year exceeds rupees 50,000, the whole such aggregate will be charged to the tax. ಅಂದ್ರೆ ಕ್ಯಾಶ್ ಅಲ್ಲಿ ರಿಸೀವ್ ಮಾಡಿದ್ರು, ಚೆಕ್ ಅಲ್ಲಿ ರಿಸೀವ್ ಮಾಡಿದ್ರು ಅಂತಂದ್ರೆ ಅಗ್ರಿಗೇಟ್ ಅಮೌಂಟ್ ಅಂತ ತಗೋತೀವಿ. 4 ಜನ ತಗೊಂಡಿದ್ರೆ 4 ಜನದನ್ನು ಟೋಟಲ್ ಮಾಡ್ಬಿಟ್ಟು 50,000, ಆ ಟೋಟಲ್ 50,000 ದಾಟುತ್ತಾ ನೋಡ್ಬೇಕು. ಅವಾಗ್ಲೇ ನಾ ಹೇಳಿದೆ 4 ಜನ ಫ್ರೆಂಡ್ಸ್ ಇದಾರೆ, ಎಲ್ಲ 25,000 ಕೊಟ್ಟಿದ್ದಾರೆ, 25,000 ಕ್ಯಾಶ್ ಅಲ್ಲಿ ಕೊಟ್ಟವ್ರ ಚೆಕ್ ಅಲ್ಲಿ ಕೊಟ್ಟವ್ರ ನೋಡೋದು. ಕ್ಯಾಶ್ ಚೆಕ್ ಆಗಿದ್ರೆ ಇಬ್ರು ಕ್ಯಾಶ್ ಇಬ್ರು ಚೆಕ್ ಅಂದ್ರೆ ಎಲ್ಲ ಆಡ್ ಮಾಡ್ಬಿಟ್ರೆ 1,00,000 ಆಗುತ್ತೆ. 1,00,000 ಚಾರ್ಜ್ ಟು ಟ್ಯಾಕ್ಸ್, 1,00,000 ರೂಪಾಯಿನ ಟ್ಯಾಕ್ಸ್ ಮಾಡ್ತೀವಿ. ಅಂದ್ರೆ ಅಗ್ರಿಗೇಟ್ ಅಮೌಂಟ್ ನ ನೋಡ್ಬೇಕು. ಸೆಕೆಂಡ್ ಇದನ್ನ ಇಮ್ಮೂವಬಲ್ ಪ್ರಾಪರ್ಟಿ, ಅದಕ್ಕೆ ಕ್ಯಾಶ್ ಬದಲಾಗಿ ಇಮ್ಮೂವಬಲ್ ಪ್ರಾಪರ್ಟಿ, ಲ್ಯಾಂಡೋ ಮನೆನೋ ಕೊಟ್ರು ಅಂತ ತಿಳ್ಕೊಳ್ಳಿ.
ಇಮ್ಮೂವಬಲ್ ಪ್ರಾಪರ್ಟಿ ವಿತೌಟ್ ಕನ್ಸಿಡರೇಷನ್, 1 ರೂಪಾಯಿನೂ ತಗೊಂಡಿಲ್ಲ, ಹಂಗೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೆಂಗಾಗತ್ತೆ ಅಂದ್ರೆ, ಇಫ್ ಎನಿ ಇಮ್ಮೂವಬಲ್ ಪ್ರಾಪರ್ಟಿ ವಿತೌಟ್ ಎನಿ ಕನ್ಸಿಡರೇಷನ್ ಇಸ್ ರಿಸೀವ್ಡ್ and stamp duty value of which exceeds rupees 50,000, stamp duty value is charged to tax. ಅವಾಗ ಒಂದೊಂದನ್ನೇ ನೋಡ್ಬೇಕು, ಸಿಂಗಲ್ ಟ್ರಾನ್ಸಾಕ್ಷನ್. ಇವಾಗ 4 ಜನ ಮನೆ ಕೊಟ್ಟರು ಅಂತ ತಿಳ್ಕೊಳ್ಳಿ, ಆ ಮನೆ ವ್ಯಾಲ್ಯೂನ ನೋಡ್ತೀವಿ. ಅದು ಯಾವ ವ್ಯಾಲ್ಯೂ ನೋಡ್ಬೇಕು ಅಂತಂದ್ರೆ, ಒಂದು ಮಾರ್ಕೆಟ್ ವ್ಯಾಲ್ಯೂ, ಕಾಸ್ಟ್ ಪ್ರೈಸ್, ಸ್ಟಾಂಪ್ ಡ್ಯೂಟಿ ಅಂತ ಇರುತ್ತೆ. ಸ್ಟಾಂಪ್ ಡ್ಯೂಟಿ ನೋಡ್ಬೇಕು, ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ. ಇವಾಗ ಒಬ್ರು ಕೊಟ್ಟಂತ ಮನೆ 25,000 ಇದೆ, ಆ 25,000 ಒಂದ್ ಸಿಂಗಲ್ ಆಗಿ ನೋಡ್ಬೇಕು, 50,000 ದಾಟ್ತಾ ಇಲ್ಲ, ಸೊ ದಿಸ್ ಇಸ್ ನಾಟ್ ಟ್ಯಾಕ್ಸಬಲ್. ಇನ್ನೊಬ್ರು ಇನ್ನೊಂದು ಮನೆ ಕೊಟ್ಟಿದ್ದಾರೆ, ಅದು ಎಷ್ಟು, 1 ಲಕ್ಷ ರೂಪಾಯಿ ಇದೆ, 1 ಲಕ್ಷ ಟ್ಯಾಕ್ಸಬಲ್, 50,000 ದಾಟ್ಬಿಡ್ತು ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ. ಇನ್ನೊಬ್ರು ಕೊಟ್ರು, ಎಷ್ಟು, 40,000 ಇದೆ, ದಾಟಿಲ್ಲ. ಸೊ ಈಗ ಒಂದೊಂದೇ ನೋಡ್ತಾ ಹೋಗ್ಬೇಕು, ಎಲ್ಲಾನು ಒಟ್ಟಾರೆ ಅಗ್ರಿಗೇಟ್ ನೋಡಕ್ ಹೋಗ್ಬಾರ್ದು. ಇಮ್ಮೂವಬಲ್ ಪ್ರಾಪರ್ಟಿ ಆದ್ರೆ, ಕ್ಯಾಶ್ ಆದ್ರೆ ಅಗ್ರಿಗೇಟ್ ಮಾಡ್ಕೋಬೇಕು, ಆಯ್ತಾ. ಇನ್ನ ಇದೆ ಕ್ಯಾಟಗರಿ 3, ಇಮ್ಮೂವಬಲ್ ಪ್ರಾಪರ್ಟಿ ಫಾರ್ ಕನ್ಸಿಡರೇಷನ್ ವಿಚ್ ಇಸ್ ಲೆಸ್ ದ್ಯಾನ್ ದ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ. ಇಲ್ಲೇನು ಅಂದ್ರೆ, ಫಸ್ಟ್ ಹೇಳಿದ್ದು ನೋ ಕನ್ಸಿಡರೇಷನ್ ಅಂತಂದೆ, ಅಂದ್ರೆ 1 ರೂಪಾಯಿನೂ ತಗೊಂಡಿಲ್ಲ, ಹಂಗೆ ಕೊಟ್ಟಿದ್ದಾರೆ. ಇಲ್ಲೇನಾಗಿದೆ, ತಗೊಂಡಿದ್ದಾರೆ ಬಟ್ ಕಡಿಮೆ ತಗೊಂಡಿದ್ದಾರೆ. ಇವಾಗ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ 40,000 ಇದೆ, ನಮ್ಮ ಹತ್ರ 10,000 ಮಾತ್ರ ತಗೊಂಡಿದ್ದಾರೆ ಅನ್ಕೊಳ್ಳಿ. ಅವಾಗ ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ ನೋಡಿ, ಎಷ್ಟು ಡಿಫ್ರೆನ್ಸ್ ಬಂತು, 30,000 ರೂಪಾಯಿ ಬಂತು. 30,000 ಇರೋದ್ರಿಂದ ನಾಟ್ ಟ್ಯಾಕ್ಸಬಲ್. ಅದೇ 50,000 ದಾಟಿತು ಅಂದ್ರೆ ಟ್ಯಾಕ್ಸ್. ಇವಾಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇದು ಅಷ್ಟೇ, ಸಿಂಗಲ್ ಆಗಿ ಒಂದೊಂದೇ ಟ್ರಾನ್ಸಾಕ್ಷನ್ ನೋಡ್ತಾ ಹೋಗ್ಬೇಕು. 4 ಜನರ ಹತ್ರ ತಗೊಂಡಿದೀವಿ ಅಂದ್ರೆ 4 ಜನರದನ್ನು ಸಪ್ರೇಟ್ ಆಗೇ ನೋಡ್ಬೇಕು. ಇವಾಗ ಎರಡನೇ ವ್ಯಕ್ತಿ, ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ 70,000 ಇದೆ, ಓಕೆ. ನಮ್ಮ ಹತ್ರ ಎಷ್ಟು ತಗೊಂಡಿದ್ದಾರೆ, ಬರೀ 10,000 ರೂಪಾಯಿ ತಗೊಂಡಿದ್ದಾರೆ. 10,000 ತಗೊಂಡು ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದಾರೆ. ಸರಿ, ಇವಾಗ ಡಿಫ್ರೆನ್ಸ್ ಎಷ್ಟಾಯ್ತು, 60,000 ರೂಪಾಯಿ ಆಯ್ತು, ಅಂದ್ರೆ ಮೋರ್ ದ್ಯಾನ್ 50,000 ರುಪೀಸ್ ಆಯ್ತು. ಮೋರ್ ದ್ಯಾನ್ 50,000 ಅಂದ್ರೆ ಟ್ಯಾಕ್ಸಬಲ್ ಅಲ್ವಾ. ಸೊ ಟೋಟಲ್ 10,000 ಕಳ್ಕೊಂಡ್ಬಿಟ್ಟು 60,000 ರೂಪಾಯಿ ಟ್ಯಾಕ್ಸ್ ಮಾಡ್ಬೇಕು. ಓಕೆ, ಸೊ ಸಿಂಗಲ್ ಟ್ರಾನ್ಸಾಕ್ಷನ್ ಕನ್ಸಿಡರ್ ಮಾಡಬೇಕು. ಕನ್ಸಿಡರೇಷನ್ ಏನಾದ್ರು ತಗೊಂಡಿದ್ರೆ, ಕಡಿಮೆ ತಗೊಂಡಿದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ನ ನೋಡ್ಬೇಕು, 50,000 ದಾಟ್ತಿದ್ಯಾ ಅಂತ. 50,000 ದಾಟಿದ್ರೆ ಟ್ಯಾಕ್ಸಬಲ್. ಓಕೆ, ನೆಕ್ಸ್ಟ್ ಮೂವಬಲ್ ಪ್ರಾಪರ್ಟಿ ಅಂದ್ರೆ ಕ್ಯಾಶ್ ಅಲ್ಲ, ಬೇರೆ ಮೂವಬಲ್ ಪ್ರಾಪರ್ಟಿ. ವಾಚ್ ಕೊಡ್ತಾರೆ, ರೆಫ್ರಿಜರೇಟರ್ ಅಂತ ಕೊಡ್ತಾರೆ, ಟಿವಿ ಕೊಡ್ತಾರೆ, ಏನನ್ನ ಕೊಡ್ತಾರೆ ಅಲ್ವಾ. ಸೊ ಮೂವಬಲ್ ಪ್ರಾಪರ್ಟಿ ಏನಾದ್ರು ವಿತೌಟ್ ಕನ್ಸಿಡರೇಷನ್ ಕೊಟ್ರೆ, ಅಂದ್ರೆ ದುಡ್ಡೇ ತಗೊಂಡಿಲ್ಲ, ಸುಮ್ನೆ ಕೊಟ್ಟಿದ್ದಾರೆ, ಅವಾಗ ಇಲ್ಲಿ ನಾವ್ ಏನ್ ನೋಡ್ತೀವಿ, ಇಲ್ಲೂ ಅಷ್ಟೇನೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ, ಕಾಸ್ಟ್ ಪ್ರೈಸ್ ಅಂತ ಇರುತ್ತೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡಬೇಕು. ಟ್ಯಾಕ್ಸ್ ಟ್ರೀಟ್ಮೆಂಟ್ ನೋಡಿ, if the aggregate fair market value of movable property received without consideration during the previous year exceeds rupees 50,000, the whole aggregate fair market value of movable property or properties will be taxed. ಅಂದ್ರೆ ಅಗ್ರಿಗೇಟ್, ಇವಾಗ 4 ಜನ ಕೊಡ್ತಿದ್ದಾರೆ, 4 ಜನದನ್ನು ಸೇರಿಸ್ಬೇಕು. ಒಬ್ರು ಟಿವಿ ಕೊಟ್ಟಿದ್ದಾರೆ, ಒಬ್ರು ಫ್ರಿಡ್ಜ್ ಕೊಟ್ಟಿದ್ದಾರೆ, ಒಬ್ರು ವಾಚ್ ಕೊಟ್ಟಿದ್ದಾರೆ, ಹಿಂಗೆ ಇನ್ನೆಲ್ಲ ಇನ್ನು ಏನೇನೋ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಆ 4 ಜನ ಕೊಟ್ಟಂತ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಪ್ರಾಡಕ್ಟಿನ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಆಡ್ ಮಾಡಬೇಕು. ಅದು ಆಡ್ ಮಾಡಿದಾಗ 50,000 ದಾಟಿದ್ರೆ ದೆನ್ ಇಟ್ ಇಸ್ ಟ್ಯಾಕ್ಸಬಲ್. ಸಿಂಗಲ್ ನೋಡಬಾರ್ದು. ಇಮ್ಮೂವಬಲ್ ಪ್ರಾಪರ್ಟಿ ಮಾತ್ರ ಸಿಂಗಲ್ ಟ್ರಾನ್ಸಾಕ್ಷನ್ ನೋಡೋದು. ಕ್ಯಾಶ್ ಕೊಟ್ಟಾಗ್ಲೂ, ಮೂವಬಲ್ ಪ್ರಾಪರ್ಟಿ ಕೊಟ್ಟಾಗ್ಲೂ ಅಗ್ರಿಗೇಟ್ ಟ್ರಾನ್ಸಾಕ್ಷನ್ ನಾವು ನೋಡಬೇಕು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ 5 ಅಲ್ಲಿ ಮೂವಬಲ್ ಪ್ರಾಪರ್ಟಿ ಫಾರ್ ಕನ್ಸಿಡರೇಷನ್ ವಿಚ್ ಇಸ್ ಲೆಸ್ ದ್ಯಾನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಅಲ್ಲಿ ನೋಡಿದ್ವಲ್ಲ, ಹಂಗೆ ಸ್ವಲ್ಪ ಕನ್ಸಿಡರೇಷನ್ ತಗೊಳ್ಳೋದು. ಓಕೆ, ಅಂದ್ರೆ ಸ್ವಲ್ಪ ಕನ್ಸಿಡರೇಷನ್ ಅಂತಂದ್ರೆ ಎಷ್ಟು, 1 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇರುವಂತ ಒಂದು ಯಾವ್ದೋ ಮ್ಯೂಸಿಕ್ ಸಿಸ್ಟಮ್ ನ ಕೊಟ್ಟಿದ್ದಾರೆ, ಒಂದ್ 20,000 ತಗೊಂಡಿದ್ದಾರೆ. ಸೊ ಅಲ್ಲೇನಾಯ್ತು, 80,000 ರೂಪಾಯಿ ಬಂತು. 80,000 ರೂಪಾಯಿ ಟ್ಯಾಕ್ಸಬಲ್, ಮೋರ್ ದನ್ 50,000 ಅಲ್ವಾ. ಸೊ 80,000 ಇಸ್ ಟ್ಯಾಕ್ಸಬಲ್. 20,000 ಕೊಟ್ಟಿರೋದ್ರಿಂದ 20,000 ಮತ್ತೆ ಟ್ಯಾಕ್ಸ್ ಮಾಡಕ್ ಹೋಗಲ್ಲ. 1 ಲಕ್ಷದಲ್ಲಿ 20,000 ಕಳ್ಕೊಂಡು 80,000 ಟ್ಯಾಕ್ಸಬಲ್ ಅಂತ. ಓಕೆ, ಸೊ ಇಲ್ಲೂ ಅಷ್ಟೇನೆ ಅಗ್ರಿಗೇಟ್ ನೋಡ್ಬೇಕು. 4 ಜನ ಕೊಟ್ಟಿದ್ದಾರೆ ಅಂದ್ರೆ 4 ಜನದ್ದು ಟೋಟಲ್ ಮಾಡ್ಕೊಬೇಕು, ಎಷ್ಟೆಷ್ಟು ಕನ್ಸಿಡರೇಷನ್ ಕೊಟ್ಟಿದ್ದಾರೆ ನೋಡ್ಬೇಕು. ಆ ಟೋಟಲ್ ನಮಗ್ ಬೆನಿಫಿಟ್ ಏನಾದ್ರು 50,000 ದಾಟ್ತಾ ಇದೆ ಅಂತಂದ್ರೆ ಟ್ಯಾಕ್ಸಬಲ್ ಆಗುತ್ತೆ, ಇಲ್ಲ ಅಂದ್ರೆ ನಾಟ್ ಟ್ಯಾಕ್ಸ್. ಓಕೆ, ದಿಸ್ ಇಸ್ ಅಬೌಟ್ ಗಿಫ್ಟ್. ದ ಗಿಫ್ಟ್ ನ ಹೋಲ್ ರೂಲ್ಸ್ ಇದೆ, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. 3 ಬರೋದು. ಇಲ್ಲಿ 5 ಕ್ಯಾಟಗರಿ ಮಾಡಿದ್ದೀವಿ. ಕ್ಯಾಶ್ ಕೊಟ್ರೆ ಹೇಗೆ, ಇಮೂವಬಲ್ ಪ್ರಾಪರ್ಟಿ ಕೊಟ್ರೆ ಹೇಗೆ, ಮೂವಬಲ್ ಪ್ರಾಪರ್ಟಿ ಕೊಟ್ರೆ ಹೇಗೆ, ಹೆಂಗ್ ಸಿಂಗಲ್ ತಗೋಬೇಕಾ ಅಗ್ರಿಗೇಟ್ ತಗೋಬೇಕಾ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್
Insurance commission. Insurance commission. If resident individual receives insurance commission in the previous year, such commission is taxable under the head income from other sources. Further, if the amount of such commission is more than rupees 20,000, tax is deducted at source. If net insurance commission is given in the problem, it shall be grossed up. The formula is given in the formula for grossing up the commission is net amount multiplied by 100 divided by 100 minus tax rate. Tax rate is 5%, so 100 divided by, 95. Net amount multiplied by 100 divided by 95 is the formula. ಇನ್ಶೂರೆನ್ಸ್ ಕಮಿಷನ್, ಈ LIC ಏಜೆಂಟ್ಸ್ಗೆಲ್ಲ ಬರುತ್ತೆ ನೋಡಿ ಕಮಿಷನ್, ಅದು ಇನ್ಶೂರೆನ್ಸ್ ಕಮಿಷನ್ ಅಂತ ಹೇಳ್ಬೋದು. ಈ ಥರ ಬೇರೆದೂ ಬರುತ್ತೆ, ಎಷ್ಟೊಂದು ವೆಹಿಕಲ್ ಇನ್ಶೂರೆನ್ಸ್ ಮಾಡುವಂಥದ್ದು. ಈ ಥರದ್ರಲ್ಲಿ ಬರುವಂಥ ಕಮಿಷನ್ನ, ಈ ಕಮಿಷನ್ ಅಮೌಂಟ್ ಏನಾದರೂ 20,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ TDS ಮಾಡಿ ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ನೆಟ್ ಫುಲ್ ಅಮೌಂಟ್ ಇದನ್ನು ಗ್ರಾಸ್ ಅಮೌಂಟೇ ಇರುತ್ತೆ, ಹಾಗೆ ತಗೋಬೋದು. ಇಲ್ಲಾಂದರೆ ಗ್ರಾಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇನ್ಶೂರೆನ್ಸ್ ಕಮಿಷನ್ನ TDS ರೇಟ್ ಒಂದು 5% ಇರುತ್ತೆ. ಸೊ ಗ್ರಾಸ್ ಅಪ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 95 ಮಾಡಿದ್ರೆ ಯು ಗೆಟ್ ದ ಗ್ರಾಸ್ ಅಮೌಂಟ್. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಆಫ್ ಎನ್ಹಾನ್ಸ್ಡ್ ಕಾಂಪನ್ಸೇಷನ್. ಕೆಲವೊಂದ್ಸತಿ ಕಾಂಪನ್ಸೇಷನ್ಸ್ ಕೊಟ್ಟಿರ್ತಾರೆ ಕೆಲವು ವರ್ಕರ್ಸ್ಗೆ, ಅವ್ರಿಗೆ ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಬೇರೆ ಏನೋ ಕಾರಣಕ್ಕೆ ಅವ್ರನ್ನ ಮನೆಗೆ ಕಳಿಸ್ಬಿಟ್ಟು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟಿರ್ತಾರೆ. ಸೊ ಡಿಲೇ ಆಯಿತು ಅಂತ ಹೇಳ್ಬಿಟ್ಟು ಅದನ್ನ ಇಂಟ್ರೆಸ್ಟ್ ಕೊಟ್ಟಿರ್ಬೋದು. ಅಥವಾ ಕೆಲವೊಂದ್ಸತಿ ಜಾಸ್ತಿ ಕಾಂಪನ್ಸೇಷನ್ ಕೊಡೋಣ, ಕಡಿಮೆ ಆಗೋಯ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಟ್ಯಾಕ್ಸಬಲ್ ಅಂಡರ್ ದಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇನ್ಕಮ್ ಬೈ ವೇ ಆಫ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಕಾಂಪನ್ಸೇಷನ್ ಆರ್ ಎನ್ಹಾನ್ಸ್ಡ್ ಕಾಂಪನ್ಸೇಷನ್ shall be assessed under the head income from other sources in the year in which it is received. However, 50% of such interest is deductible under section 57. Consequently, 50% of such interest is taxable. All expenses shall be fully ignored. ಇದನ್ನು ತಗೊಳ್ಳೋದಕ್ಕೆ ಏನಾದರೂ ಎಕ್ಸ್ಪೆನ್ಸಸ್ ತಗಲಿದೆ ಅಂತಂದ್ರೆ ಅದನ್ನ ಯಾವುದು ತಗೊಳಕ್ ಹೋಗಲ್ಲ, ಬರೀ 50% ಆಫ್ ದ ಇಂಟ್ರೆಸ್ಟ್ ಅನ್ನ ಕಳ್ಕೊಂತೀವಿ. ಓಕೆ, ಲಾಸ್ಟ್ ಒನ್, ಡೀಮ್ಡ್ ಇನ್ಕಮ್ಸ್. ಡೀಮ್ಡ್ ಇನ್ಕಮ್ಸ್ ಅಂತಂದ್ರೆ ಅಂದ್ರೆ ದಿಸ್ ಇಸ್ ನಾಟ್ ರಿಯಲ್ ಇನ್ಕಮ್, ಬಟ್ ಇನ್ಕಮ್ ಅಂತ ಅನ್ಕೊಂತೀವಿ. Deemed incomes or incomes, but as per IT Act, they are regarded as income and included in taxable income from other sources or business. The following are the deemed income, such as cash credit, unexplained expenditure, unexplained investment, unexplained money, etc. ಫಾರ್ ಎಕ್ಸಾಂಪಲ್, ಇದು ಡೀಮ್ಡ್ ಇನ್ಕಮ್ ಅಂತಂದ್ರೆ ಏನು ಅಂದ್ರೆ ಇದು ಆಕ್ಚುಲ್ ಆಗಿ ಇನ್ಕಮ್ ಅಲ್ಲ ಅಂತ ಹೇಳಿದೆ, ಬಟ್ ಅಂದ್ರೂ ಇನ್ಕಮ್ ಅಂತ ಅನ್ಕೋತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರು ತುಂಬಾ ಖರ್ಚು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಏನೋ ಒಂದು ಇದರಲ್ಲಿ ತುಂಬಾ ಖರ್ಚು ಮಾಡಿದ್ದಾರೆ. ಇವ್ರಿಗೆ ದುಡ್ಡು ಹೆಂಗ್ ಬಂತು? ಮೇ ಬಿ ಇವರು 10,000 ರೂಪಾಯಿ ದುಡಿತಾ ಇದ್ದಾರೆ ತಿಂಗಳಿಗೆ, ಬಟ್ ಎಷ್ಟು ಒಂದು 10 ಕೋಟಿನಲ್ಲಿ ಒಂದು ಮನೆ ಈ ಥರದ್ದು ಮಾಡಿದ್ದಾರೆ ಅಥವಾ ಏನೋ ಒಂದು ಮಾಡಿದ್ದಾರೆ. ಹೆಂಗ್ ದುಡ್ಡು ಬಂತು? ಎಕ್ಸ್ಪೆನ್ಸಸ್ ಮಾಡಿದ್ದಾರೆ, ರೆಕಾರ್ಡ್ ಇದೆ, ಇದು ನನ್ನ ಮನೆ ಅಂತ ಹೇಳ್ಕೊತಾ ಇದ್ದಾರೆ. ಇದು ಎಲ್ಲಿಂದ ಬಂತು ದುಡ್ಡು ಅಂದ್ರೆ ಅವ್ರು ಹೇಳ್ತಾ ಇಲ್ಲ ಗಿಫ್ಟ್ ಬಂತು ಇಂತ ಅಥವಾ ಇವ್ರ ಮೂಲಕ ಬಂತು, ಅವ್ರ ಏನಾದ್ರು ಹೇಳ್ಬೇಕು, ಅಲ್ಲಿ ಹೇಳ್ತಾ ಇಲ್ಲ. ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್ ಆಯ್ತು, ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಎಕ್ಸ್ಪೆನ್ಸಸ್ಗೆ ಹೆಂಗ್ ದುಡ್ಡು ಬಂತು ಅಂತ. ಸೊ ಇವ್ರಿಗೆ ದುಡ್ಡು ಬರ್ದೇನೆ ಇವ್ರು ಸ್ಪೆಂಡ್ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ. ಸೊ ಇವಾಗ ಆ 10 ಕೋಟಿನ ಡೀಮ್ಡ್ ಇನ್ಕಮ್ ಅಂತ ಇಲ್ಲಿ ಟ್ಯಾಕ್ಸ್ ಮಾಡ್ತೀವಿ. 10 ಕೋಟಿನಲ್ಲಿ ಮನೆ ಕಟ್ಟಿದ್ದಾರೆ, ಬಂದಿರೋದು ಬರೀ 10,000 ರೂಪಾಯಿ ಸಂಬಳ ಅಂತಂದ್ರೆ ಅದಷ್ಟು ಡೀಮ್ಡ್ ಇನ್ಕಮ್ ಅಂತ ಆಗುತ್ತೆ. ಸಾರಿ, ಅಂಡರ್ಸ್ಟ್ಯಾಂಡಿಂಗ್. ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್ ಇದ್ರೆ ಮತ್ತೆ ಅನ್ಎಕ್ಸ್ಪ್ಲೈನ್ಡ್ ಇನ್ವೆಸ್ಟ್ಮೆಂಟ್, ಎಲ್ಲೋ ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲಿಂದ ಬಂತು ಗೊತ್ತಿಲ್ಲ, ಸೋರ್ಸಸ್ ಆಫ್ ಇನ್ಕಮ್ ತೋರಿಸ್ತಾ ಇಲ್ಲ. ಸೊ ದಟ್ ಈಸ್ ಆಲ್ಸೋ ಡೀಮ್ಡ್ ಇನ್ಕಮ್. ಸೊ ಅನ್ಎಕ್ಸ್ಪ್ಲೈನ್ಡ್ ಏನಾದರೂ ಇತ್ತು ಅಂತಂದ್ರೆ ಅದನ್ನ ಡೀಮ್ಡ್ ಇನ್ಕಮ್ ಅಂತ ಹೇಳ್ಬಿಟ್ಟು ಅದನ್ನ ಟ್ಯಾಕ್ಸ್ ಮಾಡ್ತೀವಿ. ಯಾಕಂದ್ರೆ ಇನ್ಕಮ್ ಇಲ್ಲ ಅಂದ್ರೆ ಅವ್ರು ಸ್ಪೆಂಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಇನ್ಕಮ್ ಅಲ್ಲಿ ಬಂದಿದೆ. ಸೊ ಆ ಸ್ಪೆಂಡ್ ಮಾಡಿರೋ ಅಷ್ಟು ಇನ್ಕಮ್ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸಿ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಓಕೆ, ಸೊ ಇದೊಂದು ಸ್ವಲ್ಪ ದೊಡ್ಡ ಸ್ಲೈಡ್ ಆಯಿತು, ಸ್ವಲ್ಪ ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದೀವಿ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಲೈಡಿಂದ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.